ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೃಷಿ, ನೀರಾವರಿ ಹಾಗೂ ಕಾರ್ಮಿಕರ ಹೋರಾಟಕ್ಕೆ ಪತ್ರಕರ್ತ ಕೆ. ನಿಂಗಜ್ಜ ಧ್ವನಿಯಾಗಿದ್ದಾರೆ. ಕೃಷಿ, ನೀರಾವರಿ ಮತ್ತು ಕಾರ್ಮಿಕ ಹೋರಾಟಕ್ಕೆ ಹಿರಿಯ ಪತ್ರಕರ್ತ ಕೆ. ನಿಂಗಜ್ಜ ಅವರು ಧ್ವನಿಯಾಗಿ ಜನಮಾನಸದಲ್ಲಿ ಛಾಪು ಮೂಡಿಸಿದ್ದು, ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಸದಸ್ಯರನ್ನಾಗಿ ಮಾಡಿದ್ದು ಶ್ಲಾಘನೀಯವಾಗಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ ಹೇಳಿದರು. ಅವರು ನಗರದ ನಿತ್ಯ ಹೊಯ್ಸಳ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಕೆ. ನಿಂಗಜ್ಜ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ರಮೇಶ ಲಂಬಾಣಿ, ಶ್ರೀನಿವಾಸ ಬೋವಿ, ದಲಿತ ಸಂಘದ ಕಲ್ಯಾಣ ಕರ್ನಾಟಕ ಭಾಗದ ಸಂಚಾಲಕ ಹಂಪೇಶ ಅರುಗೋಲು, ಕರವೇ ಸಂಘಟನೆಯ ಯಮನೂರ ಭಟ್, ಪತ್ರಕರ್ತ ಚೆನ್ನಬಸವ, ಮಲ್ಲಿಕಾರ್ಜುನ ಗೋಟೂರು, ಮಲ್ಲಿಕಾರ್ಜುನ ನಾಯಕ ಶ್ರೀರಾಮನಗರ ಸೇರಿ ಹಲವರಿದ್ದರು. ಛತ್ರಪತಿ ಸಾಹು ಮಹಾರಾಜ್ ಅವರ ಒಂದು ಅಂಬೇಡ್ಕರ್ ಅವರಿಗೆ ಸಾಕಾರ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ದೇಶದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಒಂದು ಇರ್ತಕ್ಕಂಥ ನಮ್ಮ ನಿಂಗಜ್ಜ ಅವರು ಕೊಪ್ಪಳ ಜಿಲ್ಲೆಯ ಗಂಗೂರು ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು 30 ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ಮೊದಲು ಮೀಡಿಯಾಗಿ ಮತ್ತು ತನ್ನ ಬಾಲ್ಯದಲ್ಲಿರ್ತಕ್ಕಂಥ NCC ಮತ್ತು ಬಾಲ್ಯ ಜೀವನದಲ್ಲಿರ್ತಕ್ಕಂಥ ವಿಶೇಷವಾಗಿ ಅವರು ವಿದ್ಯಾರ್ಥಿಗಳಿಗೆ ಮತ್ತು ತನ್ನ ಸಹಪಾಠಿಗಳಿಗೆ ಶಿಕ್ಷಣದಲ್ಲಿ ಮಹತ್ವ ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಮನಿಯವರು ಯಡೋಣ ಹಾಗೂ ರಾಜ್ಯದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಭಾಗ ಸಂಚಾಲಕರಾದ ಹಂಪೇಶ ಅರುಗೋಲು ಅವರ ಹಾಗೂ ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಮೀಡಿಯಾ ಮತ್ತು ಮಾಧ್ಯಮ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೈತ ಸಂಘಟನೆ ಒಂದು ಪರವಾಗಿ ಮತ್ತು ನಮ್ಮ ಚೆನ್ನಬಸವ ಇರ್ತಕ್ಕಂಥ ಅವರ ನೇತೃತ್ವಕ್ಕೆ ಯುವ ನಾಯಕ ಮೀಡಿಯಾ ಮತ್ತು ಮಾಧ್ಯಮ ಮುಂಚೂಣಿಯಾಗಿರ್ತಕ್ಕಂಥ ಚೆನ್ನಬಸವ ಅವರ ನೇತೃತ್ವದಲ್ಲಿ ನಮ್ಮ ಹೊಯ್ಸಳ ನಿತ್ಯ ಕಾರ್ಯಾಲಯದಲ್ಲಿರ್ತಕ್ಕಂಥ ಒಂದು ಸನ್ಮಾನ ಸಲ್ಲಿಸಿ ಇವತ್ತು ನಾವೆಲ್ಲ ಬಂದು ಇವತ್ತು ನಿಂಗಜ್ಜ ಅವರ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ ಶ್ರೀ ಮುಖ್ಯಮಂತ್ರಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಮಾಧ್ಯಮದ ಒಂದು ಸದಸ್ಯರಾಗಿ ಇಡೀ ರಾಜ್ಯಕ್ಕೆ, ಇಡೀ ನಮ್ಮ ದೇಶಕ್ಕೆ ನಮ್ಮ ನಿಂಗಜ್ಜನವರ ಸೇವೆ ಸಲ್ಲಿಸಿದ್ದು ಭಾವ ಅತಿ ಮುಖ್ಯವಾಗಿದ್ದು. ಆ ಮುಖ್ಯ ನಿಮಿತ್ತ ಏನಂದರೆ ತನ್ನ ಸಂಸಾರವನ್ನು ಬದಿಗೊತ್ತಿ ಇವತ್ತು ತನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಮಾಜವನ್ನು ಬದಿಗೊತ್ತಿ ದಲಿತ, ಹಿಂದುಳಿದ ರೈತರ ಪರವಾಗಿ, ಇಡೀ ಮಾಧ್ಯಮದ ಪರವಾಗಿ ಹೋರಾಟಗಾರರ ಒಂದು ಬೆನ್ನೆಲುಬಾಗಿ ಇವತ್ತು ತಮ್ಮ ಪತ್ರಿಕೆಯಲ್ಲಿ ಒಂದು ಲಿಖಿತ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಂಥ ಒಂದು ಲಿಖಿತ ಮೂಲಕ ಇವತ್ತು ಸಂವಿಧಾನದಲ್ಲಿರ್ತಕ್ಕಂಥ ಏನಂದ್ರೆ ಇವತ್ತು ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಿ ಅವರ ಧ್ವನಿ ಎತ್ತುವಂಥ ಒಂದು ಲಿಖಿತ ಮೂಲಕ ಮತ್ತು ಭ್ರಷ್ಟಾಚಾರ ಇನ್ನಿತರ ಒಂದು ಜಾತಿವಾದಿಗಳ ಒಂದು ಕುಮ್ಮಕ್ಕಿನಿಂದ ಮೆರ್ತಕ್ಕಂಥ ಅವರು ದಬ್ಬಾಳಿಕೆಯನ್ನು ಸದಾ ಬಡಿಯಲ್ಲಿ ಇವತ್ತು ಲಿಖಿತ ಮೂಲಕ ಅವರು ಇವತ್ತೇನಂದ್ರೆ ಬರೆದಿದ್ದಾರೆ. ಅವರು ಬರೆದ ನಿಮಿತ್ತವಾಗಿ ನಮ್ಮ ಕರ್ನಾಟಕ ರೈತ ಸಂಘದ ಒಂದು ಶರಣಪ್ಪ ದೊಡ್ಮನಿ ಅವರ ನೇತೃತ್ವದಲ್ಲಿ ಹಂಪೇಶ ಅರುಗೋಲು ಅವರ ಕರ್ನಾಟಕ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರ ಹಂಪೇಶ ಅರುಗೋಲು ಅವರ ನೇತೃತ್ವ ಮತ್ತು ಇನ್ನುಳಿದ ಎಲ್ಲ ನಮ್ಮ ಸಂಘಟನೆ ಪರವಾಗಿ ನಮ್ಮ ನಿಂಗಜ್ಜ ಅವರಿಗೆ ಹೃದಯಪೂರ್ವಕವಾಗಿ ಸನ್ಮಾನ ಮಾಡೋದ್ರ ಮೂಲಕ ತರಕಾರಿ ಮತ್ತು ನಮ್ಮ ರೈತ ಸಂಘದ ತರಕಾರಿ ಎಲ್ಲ ಕಾಯಿಗಡ್ಡೆ ಮತ್ತು ಇರ್ತಕ್ಕಂಥ ಎಲ್ಲ ಫಲವತ್ತಾದ ಭೂಮಿಯಲ್ಲಿ ಬೆಳೆದಂಥ ನಮ್ಮ ದೊಡ್ಮನಿಯವರು ಫಲ ಮೂಲಕ ಮತ್ತು ಹಸಿರು ಶಾಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲೆ ಮುಖಾಂತರ ಅವರಿಗೆ ಸನ್ಮಾನ ಮಾಡಿ ಗೌರವಪೂರ್ವಕವಾಗಿ ಸಲ್ಲಿಸಿರ್ತೇವೆ. ಅವರಿಗೆ ನಮ್ಮ ದೊಡ್ಮನೆ ಇವರ ಶರಣಪ್ಪ ಅವರ ಸಿಹಿ ಹಂಚೋದ್ರ ಮೂಲಕ ಕಜ್ಜಿರಣ ಇವತ್ತು ಒಂದು ಗಿಡ ಇವತ್ತು 100 ದಿನ ಮಾತ್ರ 100 ದಿನದ ಒಂದು ಆಯುಷ್ಯ, ಆರೋಗ್ಯ, ಕುಟುಂಬ ಏನಪ್ಪ ಅಂದ್ರೆ ದನ ಕಾಣಿಕೆ ಎಲ್ಲ ವಸ್ತುಗಳ ಇವರೇ ನಿಂಗಜ್ಜವರಿಗೆ ಒಳ್ಳೆ ಅಂತ ಹೇಳ್ತಾ ನನ್ನ ವೈಯಕ್ತಿಕವಾಗಿ ನನ್ನ ಸಮಾಜವಾಗಿ ನನ್ನ ಸ್ವಾಗತವನ್ನು ಬಯಸ್ತೇನೆ. ಜೈ ಭೀಮ್, ಜೈ ಭೀಮ್. ಆ ಜೊತೆಯಲ್ಲಿ ಈಗ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಮ್ಮ ಇವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕುಟುಂಬ ಸಮೇತ ಇವತ್ತು ನಮ್ಮ ಕರ್ನಾಟಕ ಸಂಘ ಸಮಿತಿಯ ನಮನಗಳು ಮತ್ತು ಅವರ ಸೇವೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ನಾನು 4 ಮಾತು ಮುಗಿಸೋದ್ರ ಜೊತೆಗೆ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ನಮ್ಮಿಂದ ಇವತ್ತು ನಿಂಗಜ್ಜ ಅವರಿಂದ ಮತ್ತು ನಮ್ಮಿಂದ ಇರ್ತಂತ ಹೇಳ್ತಾ ನಾನು 4 ಬರೆದ ಮೂಲಕ
ನನ್ನ ಆತ್ಮನ ಮುಸ್ರೆ ಜೈ ಭೀಮ್ ಜೈ ಭಾರತ್ ಜೈ ಕನಕದಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕನಕದಾಸ ಅವರಿಗೆ ವಾಲ್ಮೀಕಿ ಅವರಿಗೆ ರಾಜ್ಯದ ಬಸವಣ್ಣವರಿಗೆ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ. ಇವತ್ತು ಅಕಾಡೆಮಿ ಸದಸ್ಯನಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥ ನಮ್ಮ ಸೋದರಾಗಿರ್ತಕ್ಕಂಥ ಲಿಂಗೇಶಣ್ಣ ಅವರು ಇವತ್ತು ರಾಜ್ಯ ಸರ್ಕಾರ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದುವರೆಗೆ ಯಾವುದೇ ಒಂದು ಕಪ್ಪು ಚುಕ್ಕಿರಲಾರದಂತೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಮಾಧ್ಯಮದಲ್ಲಿ ಕೂಡ ಇವತ್ತು ಲಿಂಗೇಶ್ವರ ಅವರು ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಕೂಡ ಇವತ್ತಿನವರೆಗೆ ಇಲ್ಲ. ಯಾಕಂದ್ರೆ ಇಲ್ಲಿ ದಲಿತರ ಪರವಾಗಿ, ಶೋಷಿತರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ದೊಡ್ಡ ದಶಕಗಳಿಂದ ಇತಿಹಾಸ ಇದೆ. ಯಾಕಂದ್ರೆ ಇವರು ವರದಿಗಳನ್ನ ಸ್ವೀಕರಿಸಿ ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿರಲಿ ಮತ್ತು ಅಧಿಕಾರಿಗಳಾಗಿರಲಿ ಇವತ್ತು ಅದನ್ನ ಎಚ್ಚೆತ್ತುಕೊಂಡು ಸೇವೆಯನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ನಾವು ನಮ್ಮ ಕಳೆದ 30 ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಯಾಕಂದ್ರೆ ನಾವು ಇನ್ನ ಯುವಕರಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಕೂಡ ಅವರ ಒಂದು ವರದಿ ಯಾವುದಾದ್ರೂ ಹಳ್ಳಿಯಲ್ಲಿ ಆಗಿರಲಿ, ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಒಂದೇ ಒಂದು ವರದಿ ಆದರೂ ಕೂಡ ಇಡೀ ಜಿಲ್ಲಾಡಳಿತ ಬಂದು ಆ ಒಂದು ಗಮನ ಸೆಳೆಯುವಂತ ಕೆಲಸ ಆಗಿದೆ. ಯಾಕಂದ್ರೆ ಇವತ್ತು ಮನುಷ್ಯ ಯಾವತ್ತಾದ್ರೂ ಬದುಕಬಹುದು, ಆದ್ರೂ ಬದುಕೋ ರೀತಿ ಇವತ್ತು ಮಾಧ್ಯಮ ವರದಿಗಾರರಾಗಿ ಇವತ್ತು ಬದುಕಿದ್ದಾರೆ. ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಭಾವನೆ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತಾರ. ಆದ್ರೆ ಬದುಕುವಂಥದ್ದು ಏನಾದ್ರೂ ಇದ್ರೆ ಅದು ನ್ಯಾಯಾಂಗ ರಂಗರಾಗ 4ನೇ ಅಂಗ ಆಗಿರ್ತಕ್ಕಂಥ ಪತ್ರಿಕೆ ರಂಗದಲ್ಲಿ ಬದುಕಿ ಇವತ್ತು ಜನರಿಗೆ ಅರಿವನ್ನು ಮೂಡಿಸೋದ್ರ ಜೊತೆಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಇಡೀ ರೈತ ಸಂಘ ಮತ್ತು ದಲಿತ ಸಂಘ ಜೊತೆಗಿರುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಗ್ರಾಮ ದೇವತೆ ಮತ್ತು ಚನ್ನಬಸವೇಶ್ವರ ಮತ್ತು ಕೊಪ್ಪಳ ಅಜ್ಜರ ಅವರ ಕುಟುಂಬಕ್ಕೆ ಆಶೀರ್ವಾದ ಇರಲಿ ಮತ್ತು ನೂರಾರು ಕಾಲ ಬದುಕಿ ಅವರ ಜೊತೆಗೆ ಸದಾಕಾಲ ರೈತರು ಮತ್ತು ದಲಿತರು ಜೊತೆಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಸಿ ಈ ಒಂದು ಅಕಾಡೆಮಿ ನಿರ್ದೇಶನಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ನಮ್ಮ ಲಿಂಗೇಶ್ವರನಿಗೆ ಮತ್ತೊಮ್ಮೆ ಸಲ್ಲಿಸುತ್ತಾ 2 ಮಾತುಗಳನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.